ಪ್ರಸಿದ್ಧ ಅಯೋಧ್ಯೆಯ ಶ್ರೀರಾಮ ಮಂದಿರದ ಭಕ್ತರ ಕಾಣಿಕೆ ಹಣದ ಎಣಿಕೆ ಕಾರ್ಯದಲ್ಲಿ ನಡೆದಿರುವ ಕೋಟ್ಯಾಂತರ ರೂಪಾಯಿ ಅಕ್ರಮದ ಜಾಲವು ತನಿಖೆ ತೀವ್ರಗೊಂಡಂತೆಲ್ಲ ಮತ್ತಷ್ಟು ಆಘಾತಕಾರಿ ಸತ್ಯಗಳನ್ನು ಹೊರಹಾಕುತ್ತಿದೆ. ದೇವಸ್ಥಾನದಲ್ಲಿ ಸ್ವೀಕರಿಸಲಾಗುತ್ತಿದ್ದ ಹುಂಡಿ ಹಣವನ್ನ ಎಣಿಸುವ ಜವಾಬ್ದಾರಿ ಹೊಂದಿದ್ದ ಸಾಮಾನ್ಯ ಸಿಬ್ಬಂದಿಗಳು ಅತ್ಯಂತ ಕಡಿಮೆ ಅವಧಿಯಲ್ಲಿ ಕೋಟ್ಯಾಧಿಪತಿಗಳಾಗಿ ಬದಲಾಗಿರುವುದು ತನಿಖಾ ಸಂಸ್ಥೆಯನ್ನ ಬೆಚ್ಚಿ ಬೀಳಿಸಿದೆ. ವಿಚಾರಣೆ ವೇಳೆ ಬೆಳಕಿಗೆ ಬಂದಿರುವ ಪ್ರಮುಖ ಅಂಶವೆಂದರೆ ಸದ್ಯ ಪೊಲೀಸರ ವಶದಲ್ಲಿರುವ ಮುಖ್ಯ ಆರೋಪಿ ಮಿಶ್ರಾ ಎಂಬಾತ ದೇವಸ್ಥಾನದ ಕೆಲಸಕ್ಕೆ ಸೇರುವ ಮುನ್ನ ಸಾಮಾನ್ಯ ಕಾರ್ ಮೆಕ್ಯಾನಿಕ್ ಆಗಿ ಜೀವನ ಸಾಗಿಸುತ್ತಿದ್ದನು. ಆದರೆ ರಾಮ ಮಂದಿರದ ಟ್ರಸ್ಟ್ನಲ್ಲಿ ಕಾಣಿಕೆ ಎಣಿಸುವ ಕೆಲಸ ಸಿಕ್ಕ ಕೆಲವೇ ತಿಂಗಳುಗಳಲ್ಲಿ ಈತನ ಆರ್ಥಿಕ ಪರಿಸ್ಥಿತಿ ತೀವ್ರವಾಗಿ ಸುಧಾರಿಸಿತ್ತು. ಬ್ಯಾಂಕ್ ವತಿಯಿಂದ ನಿಯೋಜನೆಗೊಂಡಿದ್ದ ಈ ಇಬ್ಬರು ನೌಕರರ ಮಾಸಿಕ ವೇತನ ಕೇವಲ 18,000ದಿಂದ 20,000 ರೂಪಾಯಿ ಮಾತ್ರ ಆಗಿತ್ತು. ಆದಾಗ್ಯೂ ಇಷ್ಟು ಕಡಿಮೆ ಆದಾಯ ಹೊಂದಿದ್ದ ಇಬ್ಬರು ನೌಕರಲ್ಲಿ ಒಬ್ಬ ಇತ್ತೀಚೆಗೆ ಬರೋಬ್ಬರಿ 1.5 ಕೋಟಿ ರೂಪಾಯಿ ಮೌಲ್ಯದ ಜಮೀನು ಖರೀದಿಸಿದ್ದರೆ ಮತ್ತೊಬ್ಬ ನೌಕರ 40 ಲಕ್ಷ ರೂಪಾಯಿ ಮೌಲ್ಯದ ಐಷಾರಾಮಿ ಫ್ಲಾಟ್ ಖರೀದಿಸಿರುವುದು ಪತ್ತೆಯಾಗಿದೆ. ಈ ದೂರಿಗೆ ಸಂಬಂಧಿಸಿದಂತೆ ಪೊಲೀಸರು ತೀವ್ರ ಗೌಪ್ಯತೆಯನ್ನ ಕಾಯ್ದುಕೊಂಡಿದ್ದು ಇನ್ನೂ ಯಾವುದೇ ಅಧಿಕೃತ ಪ್ರಕಟಣೆ ಹೊರಡಿಸಿಲ್ಲ. ಆದರೆ ಸದ್ಯ ವಶದಲ್ಲಿರುವ ಇಬ್ಬರು ಟ್ರಸ್ಟ್ ಸಿಬ್ಬಂದಿಗಳನ್ನ ಸುದೀರ್ಘ ವಿಚಾರಣೆಗೆ ಒಳಪಡಿಸಲಾಗಿದೆ. ಕೇವಲ ತಳಮಟ್ಟದ ನೌಕರರು ಮಾತ್ರವಲ್ಲದೆ ದೇವಸ್ಥಾನದ ಒಳಗೆ ದೇಣಿಗೆ ಮತ್ತು ಹುಂಡಿ ಎಣಿಕೆ ಕಾರ್ಯ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಹಲವು ಹಿರಿಯ ಅಧಿಕಾರಿಗಳು ಹಾಗೂ ಬ್ಯಾಂಕ್ ಪ್ರತಿನಿಧಿಗಳ ಮೇಲೂ ವಿಶೇಷ ತನಿಖಾ ತಂಡವು ಈಗ ತೀವ್ರ ನಿಗಾ ವಹಿಸಿದೆ. ಮುಂದಿನ ದಿನಗಳಲ್ಲಿ ಈ ಹಗರಣದಲ್ಲಿ ಭಾಗಿಯಾಗಿರುವ ದೊಡ್ಡ ತಿಮಿಂಗಲಗಳು ಸಿಕ್ಕಿಬೀಳುವ ಸಾಧ್ಯತೆ ದಟ್ಟವಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.